ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೆಂಗಿತ್ತು ಅಂತ ತಾರಮ್ಮನ ಕೇಳೋಣ. ತಾರಮ್ಮ ತುಂಬಾ ಚೆನ್ನಾಗಿ ಮಾಡಿದ್ರಿ. ಏನೇನ್ ಮಿಸ್ಟೇಕ್ ಮಾಡ್ಬೇಕು, ಏನೇನ್ ತಿದ್ಕೋಬೇಕು. ಸಮೀರಾ, ಶ್ರಾವಣಿ ಸಖತ್ತಾಗಿ ಎಂಟ್ರಿ ಬಂದ್ರಪ್ಪ ನೀವು. ಮಲ್ಲಪ್ಪ ನೀನ್ ಮಾತಾಡಲ್ಲ ಅಂದ್ರೆ ಸೂಪರ್ ಆಗಿ ಮಾಡ್ಬಿಟ್ಟೆ ಕಣೋ. ಸ್ಕಿಟ್ ಹಂಗಿತ್ರಿ ಮೇಡಮ್ ಅದು ಗಣಪ ಮಾಸ್ಟರ್ ಭಾಳ ಗುದ್ದಾಡ ಮಾಡಿಸಿದ್ರಿ. ಏಯ್ ತುಂಬಾ ಚೆನ್ನಾಗಿ ಮಾಡಿದೆ. ನೀನ್ ಏನೇ ಅಷ್ಟು ಸತಿ ಹೊಡಿತೀಯ ಅವನ್ನ? ಹೊಡಿಯೋದೆಲ್ಲ ಓದಿದ್ಲಲ್ಲ ಅಪ್ಪ. ರಿಯಲ್ ಆಗಿ ಹೊಡೆದಾಕ್ಬಿಟ್ಟಿರ ಎಲ್ಲರೂ. ನೀನ್ ಶಿಲ್ಪ ಈ ತರ ಇಷ್ಟೊಂದು ಜೋರು ಅಂತ ನಮ್ಗೆ ಇವಾಗಲೇ ಗೊತ್ತಾಗಿದ್ದು. ಶೈಲೇಶ್ ನೋಡಿದ್ರೆ, ಶೈಲೇಶ ಹೆಂಗಿದ್ಯಾ ಮಗ್ನೆ? ಅದಕ್ಕೆ ಅವ್ರು ಬಾಡಿ ಬಿಲ್ಡಿಂಗ್ ಹೋಗೋದು. ಅವರು ಸುರೇಂದರ್ ಆಗಿದ್ದಾರೆ. ಬಟ್ ಸಿಂಚನ ನಿನ್ ಸರ್ಪ್ರೈಸ್ ಪ್ಯಾಕೇಜ್ ಅದ್ಯಾಕೆ ಮಧ್ಯದಲ್ಲಿ ಅಪ್ಪ ಅನ್ಬಿಟ್ಟೆ ಅವನ್ನ? ಅದು ಸುಮ್ಮನೆ ಕಾಮಿಡಿಗೋಸ್ಕರ ನಾವೇ ಮಾಡ್ಕೊಂಡಿದ್ದು. ಸ್ಪಾಟ್ ಇಂಪ್ರೂವೇಷನ್. ಸಖತ್ ನ್ಯಾಚುರಲ್ ಆಗಿ ಮಾಡಿದ್ರು ತಾರಮ್ಮ. ಸ್ಪಾಟ್ ಇಂಪ್ರೂವೈಸೇಷನ್, ಕಾಮಿಡಿ ಸೆನ್ಸ್ಗೆ ಚಪ್ಪಾಳೆ. ಆದ್ರೂ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಕಣಮ್ಮ. ಥ್ಯಾಂಕ್ ಯು. ಗುಡ್. ಥ್ಯಾಂಕ್ ಯು ತಾರಮ್ಮ, ಥ್ಯಾಂಕ್ ಯು. ಆಕ್ಚುಲಿ ರಮೇಶ್ ಸರ್ ನಾವು ಈ ವಿಚಾರ ಹೇಳಲೇಬೇಕು. ನಮ್ಮಲ್ಲೊಬ್ರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಇಂಗ್ಲಿಷ್ ಸ್ಕಾಲರ್ ಒಬ್ರು ಇದ್ದಾರೆ ರಮೇಶ್ ಸರ್. ವಲ್ಲಭ್ ಸೂಕರ್ ಅಂತ ಎಂತ ಒಳ್ಳೆ ಇಂಗ್ಲಿಷ್ ಮಾತಾಡ್ತಾರೆ, ಸ್ಕಾಲರ್ ಇದ್ದಾರೆ ರಮೇಶ್ ಸರ್. ನೀವೇ ಕೇಳಿ ಹೆಂಗಿತ್ತು ನಮ್ಮ ಸ್ಕಿಟ್ ಅಂತಲ್ಲ ಇಂಗ್ಲಿಷ್ ಅಲ್ಲೇ ಕೇಳಿ. ಸರ್ ಸ್ಕಿಟ್ ಆಕ್ಷನ್ ಮಾಡು ಅಂತಲ್ಲ ಹೇಳಿದ್ದು, ಕೇಳು ಅಂತ ಹೇಳಿದ್ದು. ಹೆಂಗಿತ್ತು ಸರ್? ಏಯ್ ಇಂಗ್ಲಿಷ್ ಹೌಸ್ ಸ್ಕಿಟ್ ಸರ್. ಹೌಸ್ ಮೆಂಬರ್ಸ್. It was very good. The only predictable thing about the unpredictable script was the unpredictable reaction at predictable regularity. ಉತ್ತರ ಹೇಳು, ಏನೋ ಹೇಳಿದ್ರು ಅವರು. ಥ್ಯಾಂಕ್ ಯು ಸರ್. ಬೆಸ್ಟ್ ಇಂಗ್ಲಿಷ್, ಮಸ್ತ್ ಇಂಗ್ಲಿಷ್. ನಿಮಗೂ ಅರ್ಥ ಆಗಿಲ್ಲ, ನನಗೂ ಅರ್ಥ ಆಗಿಲ್ಲ, ಸುಮ್ಮನೆ ಹೇಳಿದ್ದಷ್ಟೇ. ಇಲ್ಲ ಅಂದ್ರೆ ಎಲ್ಲರೂ ಬಹಳ ಕಂಫರ್ಟಬಲ್ ಆಗಿದ್ರಿ, ಬಹಳ ಎಷ್ಟು ಈಸಿಯಾಗಿ ಆಕ್ಟ್ ಮಾಡ್ತೀರಿ. ನಮ್ಮ ರಂಗಭೂಮಿಗೆನೆ ಎಂಟರ್ಟೈನ್ಮೆಂಟ್ ಮಾಡಕ್ ಸಖತ್ತಾಗಿ ಗೊತ್ತು ಸರ್. ಬಹಳ ಸೀರಿಯಸ್ ಸೀನ್ಸ್ ಎಲ್ಲ ಕ್ಯಾರೆಕ್ಟರ್ ಇಂದ ಹೊರಗಡೆ ಬರ್ತಾರೆ, ತಾರಾತರ ಮಾತಾಡ್ತಾರೆ, ಪ್ರೇಮ ಹೆಸರು ಬರುತ್ತೆ, ಮಧ್ಯದಲ್ಲಿ ಒಂದು ಸ್ವಿಗ್ ಮಾಡ್ತಾರೆ. ಅದೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ವೆಲ್ ಡನ್ ರೀ. ಎಸ್. ಇನ್ನ ಬ್ಲಾಕ್ ಬಾಸ್ಟರ್ ಡೈರೆಕ್ಟರ್. ಆಕ್ಚುಲಿ ನಿಮಗೆ ಇದು ಹೊಸದಲ್ಲ ಅನ್ಕೋತೀನಿ, ಯಾಕಂದ್ರೆ ಉತ್ತರ ಕರ್ನಾಟಕದ ಕಡೆ ಇದರ ಕಂಪನಿ ನಾಟಕಗಳು ಆಗ್ತಾ ಇರುತ್ತೆ. ಸೊ ಇಲ್ಲಿ ವೇದಿಕೆಯಲ್ಲಿ ಇವರೆಲ್ಲ ನೋಡಿ ಎಲ್ಲ ಉತ್ತರ ಕರ್ನಾಟಕದವರೇ ಎಕ್ಸೆಪ್ಟ್ ಸುಜಯ್ ಅಂಡ್ ಫ್ಯಾಮಿಲಿ. ಕರೆಕ್ಟ್. ಬಟ್ ಏನು ಅಂತಂದ್ರೆ ಅವ್ರು ಯಾರು ನಾಟಕ ಕಂಪನಿಯವರಲ್ಲ, ಇವರೆಲ್ಲರೂ ಬೇರೆ ಬೇರೆ ವೃತ್ತಿನಲ್ಲಿ ಇರುವಂತವ್ರು. ಸೊ ಹಾಗಾಗಿ ಅವರು ಇದನ್ನ ಟ್ರೈ ಮಾಡಿರೋದು ತುಂಬಾ ವಿಶೇಷವಾಗಿದೆ. ಅಂಡ್ ಫಸ್ಟ್ ಕಂಗ್ರಾಚುಲೇಟ್ ಮಾಡ್ತೀನಿ ನಿಮಗೆ, ತುಂಬಾ ಚೆನ್ನಾಗಿ ಫುಲ್ ಆಫ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ನಾವು ಅಲ್ಲಿ ವೃತ್ತಿ ರಂಗಭೂಮಿಲಿ ಮಾಡ್ಬೇಕಾದ್ರೆ ಹಿಂಗೆ ಮಧ್ಯದಲ್ಲಿ ಒಂದು ಸಾಂಗ್ ಬರ್ತಾ ಇರುತ್ತೆ, ಕಮರ್ಷಿಯಲ್ ಸಾಂಗ್ ಯಾವ್ದೋ ಬರ್ತಾ ಇರುತ್ತೆ, ಮಧ್ಯದಲ್ಲಿ ಒಂದು ಪಂಚ್ ಮಾಡ್ತಿರ್ತೀವಿ, ಔಟ್ ಆಫ್ ದಿ ಸ್ಕಿಟ್ ಹೋಗಿ ಅಲ್ಲಿ ಯಾರೋ ಜನಕ್ಕೆ ಏನೋ ಮಾತಾಡ್ತೀವಿ, ಮತ್ತೆ ಒಳಗಡೆ ಬರ್ತೀವಿ, ಅದೇ ಮಜಾ. ಸರಿನಾ? ಅದಕ್ಕೇನೋ ಆ ತರದ ಒಂದು ಲಾಜಿಕ್ ಇರಲ್ಲ, ಜಸ್ಟ್ ಎಂಟರ್ಟೈನ್ ಮಾಡಬೇಕು ಅಂತಿರುತ್ತೆ. ಅಂಡ್ ಬಿಗ್ ಫ್ಯಾನ್ ಆಫ್ ಸುಜಯ್ಸ್ ಆಕ್ಟಿಂಗ್ ಆಲ್ವೇಸ್. ಹೀಸ್ ಡನ್ ಅಮೇಸಿಂಗ್ ಸಿನಿಮಾಗಳಲ್ಲಿ ಮಾಡಿದ್ದು ಎಲ್ಲಾನು ತುಂಬಾ ಅಮೇಸಿಂಗ್ ಆಕ್ಟ್ ಮಾಡ್ತಾರೆ. ಸೊ ವೆರಿ ವೆಲ್ ಡನ್ ಸುಜಯ್ ಸರ್. ಮೇಡಮ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ, ಅದು ಇಂಪ್ರಾಂಪ್ಟು ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಬೀಯಿಂಗ್ ಅ ನಾನ್ ಆಕ್ಟರ್, ಕೆಲವೊಂದ್ಸತಿ ಆ ನಾನ್ ಆಕ್ಟರ್ಸ್ ಟೈಮಿಂಗ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಲ್ಲೇ ಜಾಸ್ತಿ ನಕ್ಕಿದ್ದು ನಾವು, ನಿಮ್ ಪೋರ್ಷನ್ಸ್ಗೆ ನಕ್ಕಿದ್ದು. ಸೊ ಅದು ತುಂಬಾ ಚೆನ್ನಾಗಿತ್ತು. ಅಂಡ್ ಸರ್ಪ್ರೈಸ್ ನನಗೆ ಶಮೀರ್ ಅಂಡ್ ಅವ್ರ ವೈಫೇನೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಓವರ್ ಆಲ್ ಇಟ್ಸ್ ಅ ವೆರಿ ಗುಡ್. ಅಂಡ್ ಇಬ್ರು ಹುಬ್ಳಿಯವರು ಅಂತ ಗೊತ್ತಾಗಿ ಬಹಳ ಖುಷಿ ಆಯ್ತು ನನಗೆ. ನಮ್ಮ ತಾಯಿಯವ್ರ ಊರು ಹುಬ್ಳಿ. ವೆರಿ ವೆರಿ ಹ್ಯಾಪಿ ದಟ್ ಯು ಬೋತ್ ಆರ್ ಫ್ರಮ್ ಆ ಊರವರೇ ಆಗಿರೋದ್ರಿಂದ ನಂಗೆ ಬಹಳ ಖುಷಿ ಇದೆ ನಿಮ್ಮನ್ನು ಮೀಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಶರಣ್ ಸರ್, ನನಗೆ ಇದು ನೋಡಿದ ಕೂಡ ನನಗೆ ನಾನು ನಾಟಕ ಕಂಪ್ನಿಗೆ ಹೋದೆ ಅಂತ ಅನ್ಸೋದೆ ನನಗೆ ಬಹಳ ಹತ್ರ ಆಕೈತಿ ನನಗೆ. ಯಾಕಂದ್ರೆ ನಾಟಕ ಕಂಪ್ನಿಯಿಂದ ಬಂದವಂತವನ್ ನಾನು. ಇವತ್ತು ನಾನು ಏನಾದ್ರೂ ಕಲಾವಿದ ಆಗಿದ್ದೀನಿ ಅಂತ ಅನ್ನೋದೇ ಖರೆ ಆದ್ರೆ ಅದು ರಂಗಭೂಮಿಗೆ ಸೇರ್ಬೇಕಾಗಿರುವಂತ ಕ್ರೆಡಿಟ್ಸ್ ಅದು. ನೀವೆಲ್ಲರೂ ಎಷ್ಟು ಚಂದ ಆಕ್ಟ್ ಮಾಡಿದಿರಿ ಅಂತಂತಂದ್ರೆ ಖರೇನೆ ಹೇಳ್ತೀನಿ, ನನ್ನ ತವ್ರ ಮನೆಗೆ ಒಯ್ದು ಬಿಟ್ರಿ ನೀವೆಲ್ಲ, ಹುಬ್ಳಿಗೆ ಒಯ್ದು ಬಿಟ್ರಿ ನೀವು ನನ್ನನ್ನು. ಆ ಭಾಷಾ ಕೇಳಿದ್ಕೊಳ್ಳೋ ಒಂದು ನಮೂನೆ ಎನರ್ಜಿ ಹಂಗೆ ಬಂದು ಬಿಡ್ತೈತೆ ಅದು. ಮಲ್ಲಪ್ಪ ಏನು ಮಾಡ್ತೀರಿ ನೀವು? ನಾನು ಆಕ್ಚುಲಿ ನಿಮ್ದು ಆಕ್ಟಿಂಗ್ ನೋಡಿರ್ಲಿಲ್ಲ ನಾನು. ಈ ನಾವು ನಮ್ಮವ್ರ ಇದ್ರಾಗ ಬರೀ ಎಮೋಷನ್ ಹಂಗೆ ನಿಮ್ಮ ಅವರು ಅದಾತು, ನಿಮ್ಮ ಹಿಂದಿಂದ ಏನಾಯ್ತು ಅಂತನೋ. ಆದ್ರೆ ಇದು ಒಳಗಿನ ಕಲಾ ಏನೈತಲ್ಲ, ಹೆಂಗ್ ಹೇಳಿ ನಿಮ್ಮನ್ನ ಒನಾಪನ ಗಿಚ್. ಥ್ಯಾಂಕ್ ಯು ಸರ್. ಶಿಲ್ಪ ಅವ್ರು ನೀವು ಬಂದ ಕೂಡಲೇ ನಾವು ಹಿಂದೆ ಮಾತಾಡತ್ತಿದ್ವಿ ನಾವು. ಇವ್ರು ಏನ್ ಕೇಳಿದ್ರು ಗೊತ್ತಾ ನನಗೆ? ಇವ್ರು ರಂಗಭೂಮಿಯವರ ಅಂತ ಕೇಳಿದ್ರು ಅವರು. ಇಲ್ಲ ಇವ್ರು ಸೀರಿಯಲ್ದಾಗ ಮಾಡ್ತಾರೆ ಅಂತ ಅನ್ನುವಂಥದ್ದು. ರಂಗಭೂಮಿಯವರು ಅಂತ ಗುರುತಿಸ್ಕೊಳ್ಳೋದೇ ಇದೆಯಲ್ಲ, ಅದೊಂದು ದೊಡ್ಡ ಸರ್ಟಿಫಿಕೇಟ್ ರೀ ಅದು. ಈ ಡೈರೆಕ್ಟರ್ ಇಂದ ಬಂದಿದೆ ಅಂತಂದ್ರೆ ನಿಮ್ ಬಗ್ಗೆ ನನಗೆ ಹೆಮ್ಮೆ ಆಗ್ತಾ ಇದೆ ನನಗೆ ಆಕ್ಚುಲಿ. ಸುಜಯ್ ಸರ್, ನಾನು ಏನು ಹೇಳಿ ನಿಮ್ಮ ಬಗ್ಗೆ? ಒಬ್ಬ ಒಳ್ಳೆಯ ನಿರ್ದೇಶಕರಾಗಿದ್ದೀರಿ, ಒಳ್ಳೆಯ ಕಲಾವಿದರಾಗಿದ್ದೀರಿ, ಎಲ್ಲದಕ್ಕಿಂತ ಮಿಗಿಲಾಗಿ ಬಹಳ ಅದ್ಭುತವಾದಂಥ ಮನುಷ್ಯ ರೀ ನೀವು. ಮೇಡಮ್, ಶೋ ಸ್ಟಾಪರ್ ಹೇಳ, ಇಡೀ ಶೋ ಅಲ್ಲಿ ನನಗೆ ಮನಸ್ಸನ್ನ ಗೆದ್ದಂತ ಒಬ್ಬ ಕಲಾವಿದ ಹೇಳ, ಸಿಂಚನ ಅವರು. ಬರ್ಲಿ ಒಂದ್ ಜೊತೆ ಚಪ್ಪಾಳೆ. ಸಾಕತ್ತಾಗಿತ್ತು ನಿಮ್ದು, ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.
ಒಟ್ಟಲ್ಲಿ ಅದ್ಭುತವಾಗಿ ಎಲ್ಲಾನು ರಂಜಿಸಿದಿರಾ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು. ಬಟ್ ನಿರಂಜನ್ ಇವ್ರನ್ನೆಲ್ಲ ಕಳ್ಸಕ್ಕಿಂತ ಮುಂಚೆ ಅಲ್ಲಿರುವಂತ ಚಿಕ್ಕ ಪಾಪು ನನ್ನ ಹತ್ರ ಒಂದು ಕ್ವೆಶನ್ ಕೇಳಿ ಸ್ಟೇಜ್ ಮೇಲೆ ಅಂತ ಹೇಳಿ ಕಳ್ಸಿದ್ದಾರೆ. ಆ ಪಾಪು ಹೌದು, ಅವಳ ನನ್ನ ಜೊತೆ ಮಾತಾಡ್ಬಿಟ್ಟು ಒಂದು ಪ್ರಶ್ನೆ ಕೇಳಕ್ ಹೇಳಿದ್ದಾರೆ. ಈ ಆಕ್ಟ್ ಬಂದು ಡಾಮಿನೇಷನ್ ಆಕ್ಟ್ ಅಲ್ಲ. ಸೊ ನನ್ನ ಮದುವೆಯಾಗಿ ಜಸ್ಟ್ 10 days ಆಗಿದೆ. ಬಟ್ ಮದುವೆಯಲ್ಲಿ ನನಗಿಂತ ಒಂದು ಹೆಜ್ಜೆ ಸೀನಿಯರ್ ಅಂತಂದ್ರೆ ನಮ್ ತರುಣ್ ಸರ್ ಅವರು, ಸೋನಲ್ ಮೇಡಮ್ ಅವರು. ನಿಮ್ಮ ಮನೆಯಲ್ಲಿ ಡಾಮಿನೇಷನ್ ಯಾರ್ದು? ಅತ್ತೆದ, ಸೊಸೆದ? ಶರಣ್ ಸರ್ ಹೇಳ್ತಾರೆ ಇಬ್ರದಲ್ಲ ಇವ್ರದ್ದು ಅಂತೆ. ಅದು ಅವ್ರಿಗೆ ಹತ್ರವಾಗಿರೋರು ಎಲ್ಲರಿಗೂ ಗೊತ್ತು. ಅಯ್ಯಯ್ಯೋ, ಬಟ್ ತರುಣ್ ಅವ್ರೆ ಅವ್ರಿಬ್ರು ಕಂಪೇರ್ ಮಾಡಿದ್ರೆ ಇಲ್ಲ, ಈ ಒಂದು ವರ್ಷದಲ್ಲಿ ಆ ಥರದ್ದು ನನಗೇನು ಗೊತ್ತಾಗಿಲ್ಲ. ಹಾ. ಇಲ್ಲಿ ಈಗ ಯಾವ ಫೇಸ್ ಅಲ್ಲಿ ಇದೆ ಅಂತಂದ್ರೆ ಆ, ನಮ್ಮಮ್ಮ ನಾನು ಇವಳ ಜಾಸ್ತಿ ಇಷ್ಟಪಡ್ತೀನಿ ಅಂತ ಪ್ರೂವ್ ಮಾಡ್ಕೊ ಇದು ಬರದಲ್ಲಿದ್ದಾರೆ. ಆ. ಸೋನಲ್ಲು ನಮ್ಮ ಅತ್ತೆ ಇಂಪ್ರೆಸ್ ಮಾಡ್ಬೇಕು ಅನ್ನೋ ಬರದಲ್ಲಿ ಅವರಿದ್ದಾರೆ. ಸೊ ಇಬ್ರು ಒಂದು ವರ್ಷದಲ್ಲಿ ಇದೇ ನಡೀತಿದೆ ಹೊರತು ಇಲ್ಲಿ ಯಾರೋ ಒಬ್ರು ಡಾಮಿನೇಷನ್ ಆಗ್ಬೇಕು ಇನ್ನೊಂದು ಆ ತರದ್ದು ಖಂಡಿತವಾಗ್ಲೂ ಇಲ್ಲ. ಅಂಡ್ ಗಾಡ್ಸ್ ಗ್ರೇಸ್ ಅದು ಹಂಗೆ ಮುಂದೆ ಬರೀಲಿ ಅಂತ ಹೇಳಿದೀನಿ. ಏನೋ ನಿಮ್ಮ ಮನ್ಸಿನ ಮಾತನ್ನ ನೀವು ಹೇಳಿದಿರಾ ತರುಣ್ ಅವರೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋದಕ್ಕೆ ನಾವು ಅವ್ರನ್ನೇ ಕರೆಸ್ತೀವಪ್ಪ. ಸ್ವಾಗತಿಸಿ ಸೋನಲ್ ಹಾಗೂ ಮಾಲತಿ ಅಮ್ಮ ಅವರನ್ನ. ಕಲಾವಿದರಿಗೆಲ್ಲ ಥ್ಯಾಂಕ್ ಯು. ಕಲಾವಿದರಿಗೆ ಥ್ಯಾಂಕ್ ಯು. ಅಮ್ಮ ಕೂತ್ಕೊಳ್ಳಿ. ಅಂದ್ರೆ ಈಗ ಒಂದು ಪ್ರಶ್ನೆ ಇದೆ ಅಮ್ಮ. ಆ ಪ್ರಶ್ನೆಗೆ ಶರಣ್ ಸರು ಇವ್ರಿಬ್ರಲ್ಲ ಅವರು ಅಂತ ಅವ್ರು ಹೇಳ್ತಾ ಇದ್ದಾರೆ. ತರುಣ್ ಸರು ಇಲ್ಲ ನಮ್ಮನೇಲಿ ಆತರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ ಬಹಳ ಸಿಂಪಲ್ ಅಮ್ಮ. ತರುಣ್ ಅವರೇ, ಈ ಪಿಕ್ಚರ್ ಅಲ್ಲಿ ನಾನ್ ಕೂತಿರೋದು ಸ್ವಲ್ಪ ಅಭ್ಯಾಸ ಆಗಿದೆ. ನೀವು ಬಂದ್ರೆ ಒಂದು ಫ್ಯಾಮಿಲಿ ಪಿಕ್ಚರ್ ತರ ಇರುತ್ತೆ. ಬನ್ನಿ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಕೇಳುವಂತ ಪ್ರಶ್ನೆಗಳಿಗೆ ತುತ್ತ ಆಗಿದ್ದಲ್ಲಿ ತುತ್ತ ಅನ್ಬೇಕು, ಮುತ್ತ ಆಗಿದ್ದಲ್ಲಿ ಮುತ್ತ ಅಂತ ಹೇಳ್ಬೇಕು. ಮೊಟ್ಟ ಮೊದಲ ಪ್ರಶ್ನೆ, ಅಮ್ಮ ಹಾಗೂ ಸೋನಲ್ ಇಬ್ರು ಒಟ್ಟಿಗೆ ಮೆಸೇಜ್ ಮಾಡಿದ್ರೆ ಯಾರ ಮೆಸೇಜ್ಗೆ ಫಸ್ಟ್ ನೀವು ರಿಪ್ಲೈ ಮಾಡ್ತೀರಾ? ಇದ್ರ ಒಂದು ಮ್ಯಾಟ್ರ್ ಏನ್ ಗೊತ್ತಾ, ಆ ನಾವಮ್ಮ ಮೆಸೇಜೇ ಮಾಡಲ್ಲ, ಮೆಸೇಜ್ ಮಾಡಕ್ಕೆ ಬರಲ್ಲ. ಸರಿ, ಮೆಸೇಜ್ ಬೇಡ, ಮಿಸ್ಡ್ ಕಾಲ್ ಬಂದ್ರೆ ಯಾರ ಕಾಲ್ಗೆ ಫಸ್ಟ್ ನೀವು ರಿಪ್ಲೈ ಮಾಡ್ತೀರಾ? ನಮ್ಮನ್ ಕಾಲಿಗೆ ಫಸ್ಟ್ ರಿಪ್ಲೈ ಮಾಡ್ತೀನಿ. ಈಗ ಅಮ್ಮನ ಕೈ ರುಚಿನೂ ನಾವು ತಿಂದಿದೀವಿ. ಸೋನಲ್ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಅಂತ ತುಂಬಾ ಕೇಳ್ಪಟ್ಟಿದೀವಿ. ಯಾರ ಕೈ ರುಚಿ ತರುಣ್ ಅವ್ರಿಗೆ ಬಹಳ ಇಷ್ಟ? ತುತ್ತಾನ, ಮುತ್ತಾನ? ಅವರೇ ಕೈ ತೋರಿಸ್ತಾರೆ ನೋಡಿ, ಅಲ್ಲಿ ಅವರೇ ಕೈ ತೋರಿಸ್ತಾರೆ. ನಾನೇ